ಯಾವುದೇ ಸರ್ಕಾರಗಳು ಬಂದರೂ ಕೊಲೆ ಇಲ್ಲದಂತ ಪೆಟ್ಟು, ನೋವಿಲ್ಲದಂತ ಗಾಯ ನಮಗೆ ಕೊಡ್ತಾ ಇದೆ. ಯಾಕಂದ್ರೆ ಅಲೆಮಾರಿಗಳ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಸಮುದಾಯ 46 ಜಾತಿಗಳು ಒಳಗೊಂಡಿರ್ತಕ್ಕಂಥ ಒಂದು ಅಲೆಮಾರಿ ಸಮುದಾಯ. ಗೋಂದಳಿ, ಬುಡುಗುಡಿಕಿ, ಜೋಶಿ, ಬೈಲಪತ್ತಾರ್, ಗಂಬಿದಾಸ, ಹೆಳವ, ಶಿಕ್ಕಲಗಾರ, ನೀರ್ಶಿಕಾರಿ, ಕಟುಬು, ಕಿಳ್ಳೆಕ್ಯಾತ ಮತ್ತು ಗೊಲ್ಲ ಸಮುದಾಯ, ಇನ್ನೂ ಹಲವಾರು ಸಮುದಾಯ, ಡೂರಿ ಸಮುದಾಯ ಒಳಗೂಡಿ 46 ಜಾತಿಗಳಂತ ಮಾಡಿ ಒಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿದರು. ಸರ್ಕಾರ ಒಂದು ನಿಗಮ ಮಂಡಳಿ ಅಂತ ಒಂದು ಕನಸಿನ ಕೂಸು ಮಾಡಿದ್ರು. ಆದ್ರೆ ಈ ಕೂಸಿಗೆ ಏನ್ ರಕ್ಷಣೆ ಮಾಡ್ಬೇಕನ್ನೋದು ಸರ್ಕಾರ ಗೊತ್ತಿಲ್ಲ. ಇವತ್ತ ಇಂಥ ಸಮುದಾಯಗಳ ಕಷ್ಟಕಾರಕದಲ್ಲಿ ಈ ನಿಗಮ ಮಂಡಳಿಯ ಒಬ್ಬ ಅಧ್ಯಕ್ಷ ಒಂದು 50,000 ರೂಪಾಯಿ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬರೀ ಹೆಸರಿಗೆ ಒಂದು ನಿಗಮ ಮಂಡಳಿ ಅಂತಿದೆ. ಇವತ್ತು ಈ ಸಮುದಾಯದಲ್ಲಿ ಸುಮಾರು ಲಕ್ಷಾಂತರ ಜನಸಂಖ್ಯೆ, ಸುಮಾರು 50 ರಿಂದ 75 ಲಕ್ಷ ಜನಸಂಖ್ಯೆ ಅನ್ನುವಂಥದ್ದು ಅಂದಾಜಿನಲ್ಲಿ ಲೆಕ್ಕಾಚಾರ ಹಾಕಿದ್ರೆ ಇವರು ಒಂದು ವರ್ಷಕ್ಕೆ ಒಂದು ಈ ಸಮುದಾಯಗಳೇ ಒಂದು ಟ್ಯಾಕ್ಸ್ ಅಂದ್ರೆ ಸಾವಿರಾರು ಕೋಟಿ ಗಟ್ಟಲೆ ಸರ್ಕಾರಕ್ಕೆ ನಾವು ತುಂಬುತ್ತೀವಿ. ಒಂದೊಂದು ಸದಸ್ಯನಿಗೆ ಒಂದು 100 ರೂಪಾಯಿ ಒಂದು ಭೂ ಕಂದಾಯ ಅನ್ನುವಂಥದ್ದು ರೀತಿಯಲ್ಲಿ ಸಾವಿರಾರು ಗಟ್ಟಲೆ ಟ್ಯಾಕ್ಸ್ ನಾವು ತುಂಬಿದ್ರು ಕೂಡ ಕೇವಲ 25 ಕೋಟಿ ನಮ್ಮ ಸಮುದಾಯಕ್ಕೆ ಮುಂದೆ ಅಲೆಮಾರಿ ಸಮುದಾಯಕ್ಕೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಯಾವ ರೀತಿ ಈ ಸಮುದಾಯಗಳು ಶೋಚನೀಯ ಸ್ಥಿತಿಯಲ್ಲಿ ಇದಾವೆ ಅನ್ನತಕ್ಕದ್ದು ನಮ್ಮ ಮಾಧ್ಯಮ ಮಿತ್ರರು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ನೀವು ನಮ್ಮ ಸಮುದಾಯಗಳ ಬಗ್ಗೆ ಒಂದು ವಸ್ತುಸ್ಥಿತಿಯನ್ನು ಅವರಿಗೆ ಅರಿವು ಮಾಡಿಕೊಡ್ಬೇಕಂತ ಹೇಳಿ ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಮನದಾಳದಿಂದ ಕಳಕಳಿಯಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈ ಸಮುದಾಯದಲ್ಲಿ ಕೆಲವೊಂದು ದೈವದತ್ತವಾಗಿ ಬಂದಿರತಕ್ಕಂಥ ಕಲೆ ಇದೆ. ಇವತ್ತು ದೊಂಬಿದಾಸ ಸಮುದಾಯ ಆಗಿರಬಹುದು, ಅವರು ಒಂದು ಹರಿಕಥೆಗಳನ್ನು ಹೇಳ್ತಾರೆ ಮತ್ತು ರಾಮಾಯಣ ಮಹಾಭಾರತ ಚಿತ್ರಗಳನ್ನು ಹೇಳಿ ಒಂದು ಊರಿಂದ ಒಂದು ಊರಿಗೆ ಅವರು ಜೀವನ ಮಾಡಿಕೊಂಡು ಹೋಗ್ತಾರೆ. ಅವರಿಗೆ ಒಂದು ನಿಜವಾದ ಒಂದು ನೆಲೆ ಇಲ್ಲ. ನನ್ನದೇ ಆದಂತ ಒಂದು ಸಮುದಾಯ ಗೋಂದಳಿ, ರಾತ್ರಿ ವೇಳೆ ಕಥೆಗಳು ಹೇಳ್ತಿವೆ. ಬುಡುಗುಡಿಕಿ ರಾತ್ರಿ ವೇಳೆ ಸ್ಮಶಾನ ಪೂಜೆ ಮಾಡಿ ಹಟ್ಟಿಪಣ ಕಟ್ಟಿ ಊರಿಂದ ಊರು ತಿರುಗಾಡ್ತಾರೆ. ಯಾರಾದ್ರೂ ಕೇಳಿದ್ರೆ ಬುಡುಗುಡಿಕಿ ಗೋಂದಳಿ ಸಮುದಾಯ ST ಎಲ್ಲಿದೆಯಪ್ಪ ಅಂತ ಹೇಳ್ತಾರೆ. ಇವತ್ತಿನವರೆಗೆ ನಮ್ಮ ಕುಲಶಾಸ್ತ್ರೀಯ ಅಧ್ಯಯನ ಆಗಿಲ್ಲ. ಬಹಳ ಕಷ್ಟ, ಬಹಳ ದುಃಖ ಆಗ್ತದೆ. ಮತ್ತು ಜೋಶಿ ಏನಪ್ಪಾ ಅಂದ್ರೆ ಗಿಣಿಶಾಸ್ತ್ರ ಹೇಳ್ತಾರೆ. ಈ ಗಿಣಿಶಾಸ್ತ್ರ ಹೇಳೋರ ಪರಿಸ್ಥಿತಿ ಎಂದು ಕೇಳಲೇಬಾರದು. ಇವತ್ತು ಸರ್ಕಾರ ಬಡವರ ಮೇಲೆ ಕಾನೂನು ಪ್ರಯೋಗ ಮಾಡ್ತಾ ಇದೆ. ಇವತ್ತು ಗಿಣಿಶಾಸ್ತ್ರ ಹೇಳೋರು ಗಿಣಿ ಒಂದು ಪಂಜರದಲ್ಲಿ ಹಾಕಿ ನೀವು ಹೇಳಿದ್ರೆ ಅದು ಒಂದು ಅಪರಾಧ ಆಗ್ತದೆ ಅಂತ ಹೇಳಿ ಅವರ ಮೇಲೆ ಒಂದು ತೊಂದರೆ ಮಾಡ್ತಾರೆ, ಆ ಗಿಣಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಇಂಥವೆಲ್ಲ ಸರ್ಕಾರ ಗಂಭೀರವಾಗಿ ಅಲೆಮಾರಿಗಳ ಬಗ್ಗೆ ಸ್ಟಡಿ ಮಾಡಬೇಕಾಗ್ತದೆ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಗೂ ಕೂಡ ನಾವು ಅಪಾರವಾದಂತ ಕಾಣಿಕೆಯನ್ನು ಕೊಡುಗೆಯನ್ನು ಕೊಡ್ತೀವಿ. ಇವತ್ತ ನಮ್ಮದೇ ಆದಂತ ಏನು SC ST ಸಮುದಾಯಗಳಿಗೆ ರಾಜ್ಯ ಉಪಾಧ್ಯಕ್ಷನಾಗಿ ನಾನು BK ನಾರಾಯಣಸ್ವಾಮಿ ಒತ್ತಾಯ ಮಾಡೋದೇನೆಂದರೆ, ಘನ ಸರ್ಕಾರಕ್ಕೆ ಮೊದಲನೇದಾಗಿ ನಾವು ಏನು ನಮ್ಮ K ರವೀಂದ್ರ ಶೆಟ್ಟಿಯವರು ನಿಗಮದ ಅಧ್ಯಕ್ಷರಾಗಿದ್ದಾರೆ, ಅವರ ಕೋಟವನ್ನು ಹಿಂಪಡೆದಿದ್ದಾರೆ. ದಯಮಾಡಿ ಅದನ್ನು ವಾಪಸ್ಸು ಕೊಡಬೇಕು ನಮಗೆ. ಸುಮಾರು ಜನಕ್ಕೆ ಈಗ ಅದನ್ನು ಅವರು ಒಂದು ಕೋಟ ಅಡಿಯಲ್ಲಿ ಅದನ್ನು ಕೊಡಬೇಕಾಗಿದೆ. ಎರಡನೇ ವಿಚಾರ, ಈಗ ಬರುವಂಥ ಬಡ್ಜೆಟಲ್ಲಿ ನಮಗೆ 250 ಕೋಟಿ ಅನುದಾನವನ್ನು ಕೊಡಬೇಕು. ಜೊತೆಗೆ ನಮ್ಮ ಅಲೆಮಾರಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದಾದರೆ ನೀವು ಹೆಚ್ಚಿನ ಒಂದು ಕಾಳಜಿಯನ್ನು ತಗೋಬೇಕು ಘನ ಸರ್ಕಾರ ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಬೇಡಿಕೆಗಳು 250 ಕೋಟಿ ಬಿಡುಗಡೆ ಮಾಡಬೇಕು. 250 ಕೋಟಿ ಅದನ್ನ ಲಾಸ್ಟಲ್ಲಿ ನೀವು 5 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀರಿ. ಯಾವುದಕ್ಕೂ ಸಾಕಾಗಿಲ್ಲ. ಸುಮಾರು 75 ಲಕ್ಷ ಜನಸಂಖ್ಯೆ ಹೊಂದಿರುವಂಥ ಸಮಾಜ ನೀವು 5 ಕೋಟಿ ಕೊಟ್ಟರೆ ಯಾವ ಮೂಲೆಗೆ? ಅದರ ಸಲುವಾಗಿ ನಾವು ಕೇಳ್ತಾ ಇರೋದಿಷ್ಟೇ, ಜನಗಳ ಆಧಾರವಾಗಿ ಇಟ್ಕೊಂಡು ನೀವು ನಮಗೆ ಒಂದು ಅನುದಾನವನ್ನು ಕೊಡಿ. ಅದರ ಸಲುವಾಗಿ ನಾವು ಲೆಕ್ಕ ಮಾಡಿದಾಗ 250 ಕೋಟಿ ಅನುದಾನ ಬೇಕೇ ಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಏನಾದರೂ ಕಡೆಯ ಮನುಷ್ಯನಿಗೆ ಅನುದಾನ ತಲುಪಬೇಕಾದ್ರೆ ನಮ್ಮ ನಿಗಮ ಮಂಡಳಿ ದುಡ್ಡಿರಬೇಕು. ದಯಮಾಡಿ ಘನ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಈ ಒಂದು ಮುಂಬರುವಂತಹ
ಈ ಬಡ್ಜೆಟಲ್ಲಿ 250 ಕೋಟಿ ಅನುದಾನ ಇಟ್ಟರೆ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಆಗಿಲ್ಲ ಅಂದರೆ ನಾನು ಆವಾಗಲೇ ತಮ್ಮಲ್ಲಿ ನನ್ನ ಭಾಷಣದಲ್ಲಿ ಹೇಳಿದ್ದೀನಿ, ಪ್ರತಿ ಜಿಲ್ಲೆಯಲ್ಲೂ ನಾವು ಹೋರಾಟ ಅನಿವಾರ್ಯತೆ. ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಅನಿವಾರ್ಯವಾಗುತ್ತೆ. ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ನಾವು ನಮ್ಮ ಧ್ವನಿಯನ್ನು ಕೇಳಿಸೋ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಕೆಲಸ ಮಾಡ್ತೇವೆ, ರೆಡಿ ಮಾಡ್ತೇವೆ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ, ನಮಸ್ಕಾರ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಚೈತ್ರ ಮಾತಾಡ್ತಿರೋದು. ನಮ್ಮ ಉದ್ದೇಶ ಇವತ್ತು ಏನಂದರೆ, ಇವಾಗಲೇ ನಮಗೆ ಅನುದಾನದಲ್ಲಿ ಬರುವಂಥ ಮುಂದಿನ ದಿನಗಳಲ್ಲಿ ಏನು ಬಜೆಟ್ನಲ್ಲಿ 250 ಕೋಟಿ ನಮಗೆ ಬೇಡಿಕೆನ ಇಟ್ಟಿದ್ದೀವಿ. ಅದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಅಂತನಾದರೂ ಅನ್ಕೋಬೋದು, ಅಥವಾ ನಾವು ಕೇಳ್ಕೊತಾ ಇದ್ದೀವಿ ಅಂತನಾದರೂ ಅನ್ಕೋಬೋದು. ಈ ಬಜೆಟ್ನಲ್ಲಿ ನಮಗೆ ಮಂಡನೆ ಮಾಡಿಲ್ಲ ಅಂದರೆ 250 ಕೋಟಿ ಉಗ್ರ ಹೋರಾಟನ ನಾವು ಇದೇ ವಿಧಾನಸೌಧದ ಮುಂದೆ ಕುತ್ಕೊಂಡು ಮುತ್ತಿಗೆ ಹಾಕೋ ಕೆಲಸ ನಾವು ಎಲ್ಲ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಅಲೆಮಾರಿಗಳು ಎಷ್ಟು 75 ಲಕ್ಷ ಜನ ಇದ್ದಾರೆ, ಅದರಲ್ಲಿ ಎಲ್ಲರೂ ಬಂದು ನಾವು ಇಲ್ಲಿ ಬಂದು ಭಾಗವಹಿಸಿ ನಾವು ಕಾರ್ಯಕ್ರಮ ಹೋರಾಟ ಮಾಡ್ತೇವೆ.